ನಮಸ್ಕಾರ ಜನರೇ. ಸೊ ನಾವು ಒಂದು ಗುಡಿ ಕಟ್ಟತ್ತೀವಿ. ಮರ ಇವು ಕುರಿ ಬಂದ್ರೆ ನಂಗೆ ಅಂಜಿಕೆ ಬರ್ತೈತೆ. ನಮಸ್ಕಾರ ಜನರೇ. ಇದು ರೋಬೋ ತೊಗೊಂಡು ಆಲ್ಮೋಸ್ಟ್ 1 ಇಯರ್ ಆಗಕ್ಕೆ ಬಂದೈತಿ. ಸೆಪ್ಟೆಂಬರಿಗೆ 1 ಇಯರ್ ಆಕೈತಿ. ಸೊ ನೀವೇನಾದ್ರು ತೊಗೊಳಕ್ಕೆ ಪ್ಲ್ಯಾನ್ ಹಾಕಿದ್ರಂದ್ರೆ ಇದು ನೀವು ತೊಗೋಬೇಕೋ ಬ್ಯಾಡೋ ಒಂದೇ ಮಾತು, ಅದು ಅಷ್ಟೇ ಹೇಳ್ತೀನಿ ನಿಮ್ಗೆ. ಏನಾದ್ರು ಇದು ಫುಲ್ ವಿಡಿಯೋ ಬೇಕಂದ್ರೆ ನಾನು ಆಲ್ರೆಡಿ ಮಾಡಿ ನಂದು ಚಾನಲ್ನಾಗ ಪೋಸ್ಟ್ ಐತಿ, ಇಲ್ಲೆಲ್ಲಾದ್ರೂ ಲಿಂಕ್ ಬರ್ತೈತಿ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪೂರ್ತಿ ಇದು ಏನೇನು ಕೆಲಸ ಮಾಡ್ತೈತೆ ಅಂತೇಳಿ ಎಲ್ಲ ಡೀಟೇಲ್ಸ್ ಅಲ್ಲಿ ಸಿಗ್ತೈತಿ. ಬಟ್ ಈಗ ಇದು ನೀವು ತೊಗೋಬೇಕೋ ಬ್ಯಾಡೋ, ನಿಮ್ಮ ಮನೆ ಒಳಗೆ ಜಾಸ್ತಿ ಇಂಥ ಹೊಸಲಿ ಇದ್ರೆ ಇದು ತೊಗೊಳಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಇದು ಇಲ್ಲಿಂದ ಹಿಂಗೆ ದಾಟಂಗಿಲ್ಲ. ನಮ್ಮ ಮನೆ ಒಳಗೆ ಎಲ್ಲ ಕಡೆ ಹೊಸಲಿನ ಐತಿ. 1ನೇ ಹೊಸಲಿ, 2ನೇ, 3, 5, 6, 7. ಸೊ ಇಷ್ಟು ಜಾಸ್ತಿ ಹಂಪ್ಸ್ ಹೊಸಲಿ ನಮ್ಮ ಮನೆ ಒಳಗೆ ಅದಾವೆ. ಸೊ ನಿಮ್ಮ ಮನೆ ಒಳಗೂ ಅಷ್ಟಿತ್ತಂದ್ರೆ ಇದ್ರ ಮೇಲೆ ಅಷ್ಟು ಇನ್ವೆಸ್ಟ್ ಮಾಡೋಕೆ ಹೋಗಬೇಡ್ರಿ. ಸೊ ಈ ಹೊಸ ರೋಬೋ ಬರತ್ತಾವಂತ ಹಿಂಗೆ ಲಿಫ್ಟ್ ಮಾಡಿ ಅಂದ್ರೆ ಹೊಸಲಿ ದಾಟಿ ತಾನ ಹೋಕ್ಕವು. ಸೊ ಅಂಥವು ಇದ್ರಷ್ಟ ತೊಗೊಳ್ರಿ. ಇಂಥವು ಯಾವ ತಾನ ಹೋಗಂಗಿಲ್ಲಲ್ಲ ಅವು ತೊಗೊಳಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಲಾಂಗ್ ಟರ್ಮ್ ನೀವು ಎವ್ರಿ ಡೇ ಎತ್ತಿ ಇಡಕ್ಕೆ ಆಗಂಗಿಲ್ಲ. ಒನ್ ಆಫ್ ದಿ ರೀಸನ್ ಜಾಸ್ತಿ ಹೊಸಲಿದ್ರೆ ತೊಗೊಳಕ್ಕೆ ಹೋಗ್ಬಾರ್ದು. ಇನ್ನೊಂದು ಸೆಕೆಂಡ್ ರೀಸನ್ ಏನಂದ್ರೆ ಇದು ನೀವು ವೀಕ್ಲಿ ಕ್ಲೀನ್ ಮಾಡೋಕ್ಕಾಕೈತಿ. ಅಂದ್ರೆ ನೀವು ತಂದು ಕೂಡ ತಾನ ಅಂದರೆ A to Z ಮಾಡೋಂಗಿಲ್ಲ. ಸೊ ನಮ್ದು ಇರೋದು ಟಾಪ್ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ತೈತಿ. ಬಟ್ ಇದಕ್ಕೂ ಸ್ವಲ್ಪ ಒಳಗೆ ಕಸ ಸಿಕ್ಕೊಂಡಿರ್ತೈತಿ, ಡಸ್ಟ್ ಇರ್ತೈತಿ. ಸೊ ಅದಕ್ಕೂ ವೀಕ್ಲಿ ನೀವು ಕ್ಲೀನ್ ಮಾಡ್ಬೇಕು. ಸೊ ಈಗ ಕ್ಲೀನ್ ಮಾಡೋ ಟೈಮ್ ಬಂದೈತಿ. ನಿಮ್ಗೆ ತೋರಿಸ್ತೀನಿ ಇದು ಎಷ್ಟು ಡಸ್ಟ್ ಕಲೆಕ್ಟ್ ಮಾಡ್ತೈತಿ, ಅಂದರೆ ಎಷ್ಟು ಹೊಲಸದ್ರೊಳಗೆ ಇರ್ತೈತೆ ಅಂಥೇಳಿ. ಸೊ ಇವೆಲ್ಲ ಕಸ ಸಿಕ್ಕೊಂಡು ಬಿದ್ದಿದ್ದೆ. ಇವು ತೆಗಿಲಿಕ್ಕಂದ್ರೆ ವೀಲ್ ಅಷ್ಟು ಮೂವ್ ಆಗಂಗಿಲ್ಲ. ಇವೆಲ್ಲ ಕಸ ಹೊಡೆದಿದ್ದು. ಸೊ ಇಲ್ಲಿ ಡಸ್ಟ್ಬಿನ್ ಇರ್ತೈತೆ. ಸೊ ಈ ಬ್ಯಾಗ್ ಒಳಗೆ ಕಸ ಹೊಡೆದಿದ್ದೆಲ್ಲ ಇಲ್ಲಿ ತಂತಾನ ಆಟೋಮೆಟಿಕ್ ಇಲ್ಲಿ ತೊಗೊಳುತ್ತೆ. ಇದು ಕ್ಲೀನ್ ವಾಟ್ರ್, ಇಲ್ಲಿ ಫಿಲ್ಟರ್ ವಾಟ್ರ್ ಯೂಸ್ ಮಾಡ್ಬೇಕು. ಆಮ್ಯಾಗ ಇದೆಲ್ಲ ಗಲೀಜ್ ನೀರು ಕ್ಲೀನ್ ಮಾಡಿದ್ಮ್ಯಾಗ. ಸೊ ಇವೆರಡು ಅಂತೂ ನೀವು ಡೈಲಿ ಚೇಂಜ್ ಮಾಡ್ಬೇಕು. ಬಟ್ ಇದು ಯಾವಾಗ ಕಸ ಎಲ್ಲ ತುಂಬ್ತೈತಲ್ಲ ಸೊ ಅವಾಗಷ್ಟೇ ಚೇಂಜ್ ಮಾಡೋದು. ಬಟ್ ಇದ್ರೊಳಗೆ ಓನ್ಲಿ ಡಸ್ಟ್ ಇರ್ತೈತಿ. ಇಷ್ಟಕ್ಕೊಂದು ಧೂಳು ಆ ಫಿಲ್ಟರ್ನಾಗಿತ್ತು. ವಾಶ್ ಮಾಡಿ ಡ್ರೈ ಮಾಡಿ ಮತ್ತು ರೀಇನ್ಸರ್ಟ್ ಮಾಡ್ಬೇಕು. ಸೊ ಇದು ನಿಮ್ಮ ಕಡೆ ಎವ್ರಿ ವೀಕ್ ಮಾಡೋಕ್ಕಾಗಲ್ಲ ಅಂದ್ರೆ ಇದನ್ನು ತೊಗೊಳಕ್ಕೆ ಹೋಗಬೇಡ್ರಿ. ಯಾಕಂದರೆ ಇದು ಕಂಪಲ್ಸರಿ ನೀವು ಎಷ್ಟು ರೊಕ್ಕ ಕೊಟ್ಟು ತೊಗೊಂಡ್ರು ಇದು ಮಾಡಬೇಕು. ಉಳ್ಕೆದ್ದು ಎವ್ರಿ ಡೇ ಕಸ ಹೊಡೆದಿದ್ದು ನೆಲ ತಿಕ್ಕಿದೆಲ್ಲ ತಾನ ಮಾಡಿ ಅಲ್ಲೇ ಎಲ್ಲ ತಾನ ಮಾಡ್ತೈತದೆ. ಬಟ್ ಮಷಿನ್ ಒಳಗೆ ಸಿಕ್ಕಾಕೊಂಡಿದ್ದು ಇವನ್ನೆಲ್ಲ ನೀವೇ ಕ್ಲೀನ್ ಮಾಡ್ಬೇಕು. ಸೊ ಒಂದು ಹೊಸಲಿ, ಇನ್ನೊಂದು ನೀವು ಕ್ಲೀನ್ ಮಾಡೋಕ್ಕಾಗಲ್ಲ ಅಂದ್ರೆ ರೋಬೋ ವ್ಯಾಕ್ಯೂಮ್ ಕ್ಲೀನರ್ ತೊಗೊಳಕ್ಕೆ ಹೋಗಬೇಡ್ರಿ. ಈಗ ಒಂದು ಕಡೆ ಹೋಗೋದೈತಿ. ಅದು ಎಲ್ಲಂದ್ರೆ ಸೊ ನೀವು ಮನೆ ಕಟ್ಟಿದಕ್ಕೆ ಕೇಳಿರ್ಬೋದು, ಅಂಗಡಿ ಕಟ್ಟೋದು ಕೇಳಿರ್ಬೋದು, ಹೋಟೆಲ್ ಕಟ್ಟೋದು ಕೇಳಿರ್ಬೋದು. ಸೊ ನಾವು ಒಂದು ಗುಡಿ ಕಟ್ಟತ್ತೀವಿ. ಅಂದರೆ ಎಲ್ಲರೂ ಸೇರಿ ನಮ್ಮ ಪಪ್ಪ ಅವರು ಅಣ್ಣ ತಮ್ಮ ಎಲ್ಲರೂ ಸೇರಿ ಒಂದು ಗುಡಿ ಕಟ್ಟತ್ತಾರ. ಸೊ ಅಲ್ಲಿ ಹೋಗಿ ನೋಡ್ಕೊಂಬರ್ಬೇಕಂದ್ರೆ ಏನೇನು ಮಾಡತ್ತಾರ ಅಂತೇಳಿ. ಸೊ ಇಲ್ಲೈತಲ್ಲ ಇದಾದ ಗುಡಿ. ಸೊ ಹಿಂದಕ್ಕೆ ನಮ್ಮ ಅಜ್ಜರೆಲ್ಲ, ನಮ್ಮ ಅಜ್ಜ ಮುತ್ತಜ್ಜ ಕಟ್ಟಿದ್ದು ಅವಾಗ ಓಪನಿಂಗ್ ಫೋಟೋ ಅದ. ಅವ್ರು ಯಾವಾಗ ಕಟ್ಟಾರೆ ಅಂದ್ರೆ 1882. ಸೊ ಅವಾಗ ಕಟ್ಟಿದ್ದು ಈಗೆಲ್ಲ ಓಲ್ಡ್ ಆಗೈತಿ. ಸೊ ಈ ವರ್ಷ ನಾವು ಇದು ಡೆಮೋಲಿಷ್ ಮಾಡಿ ಮತ್ತು ಇನ್ನೊಂದು ಹೊಸದು ಮಾಡರ್ನ್ ಡಿಸೈನ್ ಬಂದೈತಲ್ಲ ಆ ಟೈಪ್ ಕಟ್ಟತ್ತೀವಿ. ಸೊ ಟೈಮಿಗೆ ಆಲ್ಮೋಸ್ಟ್ 1:30 ಆಗಕ್ಕೆ ಬಂದೈತಿ. ಸೊ ನಾವು ಜಳಕ ಊಟ ಇವೆರಡು ಮುಗಿಸ್ಕೊಂಡು ಹೋಗ್ಬೇಕು. ಈ ಗುಡಿ ಇರೋದು ನಮ್ಮೂರಾಗಲ್ಲ, ಇಟಗಿ ಅಂತ ಒಂದು ಹಳ್ಳಿ ಐತಿ. ಸೊ ಇದು ನಮ್ಮೂರಿಂದ ಒಂದು 10-15 ಕಿಲೋಮೀಟರ್ಸ್ ಆಕೈತಿ. ಸೊ ಅಲ್ಲಿ ಈ ಗುಡಿ ನಾವು ಕಟ್ಟತ್ತಿದ್ದು. ಅಲ್ಲಿ ಅದಕ್ಕೆ ಕಟ್ಟತ್ತೀವಿ ಅಂದ್ರೆ ಸೊ ನಮ್ಮದು ಪ್ರಾಪರ್ ಊರಂದ್ರೆ ಇಟಗಿ. ಸೊ ನಮ್ಮ ಅಜ್ಜರ ಹಿಂದೆ ಗಜೇಂದ್ರಗಡಕ್ಕೆ ಅಂದ್ರೆ ಈ ಕರೆಂಟ್ಲಿ ಆ ಊರು ಇರತ್ತೀವಲ್ಲ. ಸೊ ಇದಕ್ಕೆ ಆಲ್ಮೋಸ್ಟ್ ಒಂದು ನಾವು ಇಲ್ಲಿ 70-80 ಇಯರ್ಸಿಂದ ಈ ಊರಿಗೆ ಶಿಫ್ಟ್ ಆಗಿದ್ದು.
ಸೊ ಇವೆಲ್ಲ ಕಲ್ಲು ನೋಡತ್ತಿರಲ್ಲ, ಇವು ಹಳೆ ಕಲ್ಲು. ಸೊ ಇದ್ರಲಿಂತ ಎಷ್ಟು ಚಲೋ ಕಲ್ಲು ಅದಾವಲ್ಲ ಅವರು ರೀಯೂಸ್ ಮಾಡಿ ಅದರ್ಲಿಂತನ ಗಾಡಿ ಕಟ್ತಾರೆ. ಸೊ ಈ ಕಡೆ ನೋಡತ್ರಿ ಇವೆಲ್ಲ ಹೊಸ ಕಲ್ಲು. ಸೊ ಇದ್ರ ಮ್ಯಾಗ ಅವರು ಮೂರ್ತಿ ಆಗಲಿ ಏನೇನೋ ಅಂದ್ರೆ ಡಿಸೈನ್ಸ್ ಎಲ್ಲ ಮಾಡ್ತಾರಲ್ಲ, ಸೊ ಈ ಕಲ್ಲು ಮ್ಯಾಗ ಮಾಡ್ತಾರೆ. ಆಮ್ಯಾಗ ಇವರು ಕೆಲಸ ಮಾಡೋರು ಎಲ್ಲ ಕೊಪ್ಪಳ ಕಡೆ ಕಿನ್ನಾಳ ಅಂತ ಊರೈತಿ. ಸೊ ಅಲ್ಲಿ ಫೇಮಸ್ ಅಂದ್ರೆ ಇವರು ಗುಡಿ ಕಟ್ಟಕ್ಕೆ ಭಾಳ ಫೇಮಸ್ ಅದಾರ. ಸೊ ಅವರ ಇಲ್ಲಿ ಬಂದು ಕೆಲಸ ಮಾಡತ್ತಿದ್ದ. ಸೊ ಅವರಿಗೆ ಇಲ್ಲಿ ಒಂದು ಬಾಡಿಗೆ ಮನೆ ಮಾಡಿ ಕೊಟ್ಟೈತಿ. ಸೊ ಅವರು ಇಲ್ಲೇ ಇದ್ದು ಎಲ್ಲ ಕೆಲಸ ಮಾಡ್ತಾರೆ. ಸೊ ಈಗ ಕರೆಂಟ್ಲಿ ಅವರಿಗೆ ಸ್ವಲ್ಪ ಕಲ್ಲು ಬೇಕಾಗೈತಿ, ಅವು ಬರೋಕಿನ್ನ ಟೈಮ್ ಹಿಡಿತೈತಿ. ಸೊ ಅದಕ್ಕೆ ಯಾರು ಇಲ್ಲಲ್ಲಿ, ಅವರೆಲ್ಲ ಅವರು ಊರು ಒಳಗೆ ಅದಾರ. ಸೊ ಒನ್ಸ್ ಕಲ್ಲು ಬಂದ್ಮ್ಯಾಗ ಎಲ್ಲರೂ ಬಂದು ಕೆಲಸ ಮತ್ತೆ ರೀಸ್ಟಾರ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಈಗ ಅವ್ರಿಗೆ ಕಲ್ಲು ಬಂದ್ಮ್ಯಾಗ ಒಂದು 3-4 ಮಂತ್ಸ್ ಆಗ್ಬೋದು ಫುಲ್ ಎಲ್ಲ ಫಿನಿಶ್ ಮಾಡಕ್ಕೆ. ಸೊ ಮಳೆ ಬರೋಂಗಾಗೈತಿ. ಮಳೆ ಬರೋಕ್ಕಿಂತ ಮೊದ್ಲಕ್ಕ ಜಲ್ದಿ ಹೋಗ್ಬೇಕು. ಅದಕ್ಕಂದ್ರೆ ಗಾಡಿ ಹೊಲಸಾತಂದ್ರೆ ತೊಳೆದು ಭಾಳ ವಜ್ ಐತಿ. ಸೊ ಇದು ಇಷ್ಟು ಸ್ಮಾಲ್ ಅಂದ್ರೆ ನಿಮ್ಗೆ ಗುಡಿ ಬಗ್ಗೆ ತೋರಿಸಿದ್ದು. ಇನ್ನು ಕಟ್ತಾರೆ, ಇನ್ನು ಫುಲ್ ಹೆಂಗೆ ಮುಗಿಯಾಕೆ ಬಂದಿರ್ತೈತಲ್ಲ, ಸೊ ಅವಾಗ ಫುಲ್ ಇನ್ನೂ ಪ್ರಾಪರ್ ವೀಡಿಯೋ ಮಾಡ್ತೀನಿ ಅಂತ. ಆ್ಯಂಡ್ ನೆಕ್ಸ್ಟ್ ವೀಕ್ ಮತ್ತೆ ಈ ಊರಿಗೆ ಬರ್ತೀನಿ. ನಮ್ಮ ಊರಿಗೆ ಬಂದು ನಾ ಫುಲ್ ವೀಡಿಯೋ ಮಾಡ್ತೀನಿ. ಅಂದ್ರೆ ಫ್ರಮ್ ಡೇ ಮಾರ್ನಿಂಗಿಂತ ಈವ್ನಿಂಗ್ ಇಲ್ಲೇ ಇದ್ದೆ. ಸೊ ಇಲ್ಲಿನ ಭಾಳ ಪ್ಲೇಸಸ್ ಅದಾವ ನೋಡವು. ಅದು ಭೀಮಮ್ಮನ ಗುಡಿ ಐತಿ. ಆಮ್ಯಾಗ ಇಲ್ಲಿ ಭಾಳ ಮೂವಿ ಶೂಟಿಂಗ್, ಸೀರಿಯಲ್ ಶೂಟಿಂಗ್ ಆಗೈತಿ. ಇಲ್ಲಿ ಆ್ಯಕ್ಚುಲಿ ಗಂಗಾ ಅಂತೇಳಿ ಸೀರಿಯಲ್ ಒಂದು 3 ಮಂತ್ಸ್ ಇಲ್ಲೇ ಶೂಟ್ ಮಾಡ್ಯಾರ. ಸೊ ಆ ಮನೆ ತೋರಿಸ್ತೀನಿ ಅಂತ. ಓವರಾಲ್ ನಮ್ಮ ಊರಾಗ ಏನೇನು ಐತಲ್ಲ ಎಲ್ಲ ನಿಮ್ಗೆ ತೋರಿಸ್ತೀನಿ. ಸೊ ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್. ಇವು ಕುರಿ ಬಂದ್ರೆ ನಂಗೆ ಅಂಜಿಕೆ ಬರ್ತೈತಿ. ಅದಕ್ಕಂದ್ರೆ ಇವು ಕುರಿ ಫುಲ್ ಹಿಂಗೆ ಈಗ ಸ್ವಲ್ಪ ಕಮ್ಮಿ ಅದವು, ಆಗಲೇ ಜಾಸ್ತಿ ಬಂದಿದ್ದು. ಸೊ ಬಂದು ಅವು ಬಂದು ಗಾಡಿಗೆ ಗುದ್ಬಿಡ್ತಾನೆ. ಹಿಂಗೆ ಮುಂದೆ ಏನಾರು ಸ್ವಲ್ಪ ಕೋಡ್ ಅವಕ್ಕೆ ಏನಾರು ಇತ್ತಂದ್ರೆ ಗಾಡಿಗೆ ಗೀಚ ಬೀಳ್ತೈತಿ. ಸೊ ಹಿಂಗೆ ಸ್ಟ್ರೇಟ್ ಹೋದ್ರೆ ರೋಣ ಹಾಕಿವಿ. ಈ ಕೆಂಪೇಗೌಡದಾಗ ರೋಣ ಅಂತಲ್ಲ, ಸೊ ಆ ರೋಣಕ್ಕೆ ಹೋಕ್ಕಿವಿ. ಈ ಕಡೆ ಟರ್ನ್ ಹೊಡ್ಕೊಂಡು ಹೋದ್ವಿ ಅಂದ್ರೆ ನಮ್ಮೂರು ಗಜೇಂದ್ರಗಡಕ್ಕೆ ಹೋಕ್ಕಿವಿ. ಸೊ ಆಗಲ್ಲಿ ಕೆಂಪೇಗೌಡ ಅಂದರೆ ಕೆಂಪೇಗೌಡ ಸುದೀಪ್ ಅವ್ರ ಫಿಲಿಮ್, ಅದ್ರ ಬಗ್ಗೆ ಹೇಳತ್ತೆ. ಸೊ ಅಲ್ಲಿ ಅವನ ಆ ರೋಣ ಪೊಲೀಸ್ ಸ್ಟೇಷನಾಗ ಕೆಲಸ ಮಾಡ್ತಿರ್ತಾನೆ. ಬಟ್ ಅವ್ರು ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಬಂದು ಶೂಟ್ ಮಾಡಿಲ್ಲ, ಬರೇ ಅಂದ್ರೆ ಸಾಂಗ್ ಅಷ್ಟೇ ಶೂಟ್ ಮಾಡ್ಯಾರ.